ಶಿವಮೊಗ್ಗದ ಜೆಸಿಸ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಭಾಗಿತ್ವದಲ್ಲಿ ಶಿವಮೊಗ್ಗದ ಗೋಂದಿ ಚಟ್ನಳ್ಳಿಯಲ್ಲಿ ಕೆಸರುಗದ್ದೆ ಕ್ರೀಡೋತ್ಸವವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜೆಸಿಸ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ನ ಅಧ್ಯಕ್ಷರಾದ ಜೆಸಿ ಚಂದ್ರಹಾಸ್ ಶೆಟ್ಟಿ, ಸೂಡಾ ಅಧ್ಯಕ್ಷರಾದ ಶ್ರೀಯುತ ಎಚ್ಎಸ್ ಸುಂದರೇಶ್, ಶಿವಮೊಗ್ಗ ನಗರ ಬಿಜೆಪಿ ಅಧ್ಯಕ್ಷರಾದ ಶ್ರೀಯುತ ಮೋಹನ್ ರೆಡ್ಡಿ, ಮಾಜಿ ಸೂಡಾ ಅಧ್ಯಕ್ಷರಾದ ಎಸ್ಎಸ್ ಜ್ಯೋತಿ ಪ್ರಕಾಶ್ ಸೇರಿದಂತೆ ಇನ್ನು ಅನೇಕ ಗಣ್ಯರು ಭಾಗಿಯಾಗಿದ್ದರು. ಕೆಸರುಗದ್ದೆ ಕ್ರೀಡೋತ್ಸವದಲ್ಲಿ ಓಟ, ವಾಲಿಬಾಲ್, ಟ್ರೆಸರ್ ಹಂಟ್, ಬಾಂಬೆ ಇನ್ ದ ಸಿಟಿ, ಹಗ್ಗ ಜಗ್ಗಾಟ ಸೇರಿದಂತೆ ಇನ್ನೂ ಅನೇಕ ಕ್ರೀಡೆಗಳು ನಡೆದವು. ಈ ಆರ್ಗನೈಸೇಷನ್ ತುಂಬಾ ಚೆನ್ನಾಗಿದೆ, ನಮಗೆ ತುಂಬಾ ಹೆಲ್ಪ್ ಆಗಿದೆ. ನಾವು ಹೊಲ ಗದ್ದೆಲೆಲ್ಲ ಆಡ್ದವರಲ್ಲ, ಸಿಟಿಯಲ್ಲೇ ಇದ್ದವರು. ಸೊ ಇಲ್ಲಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ. ತುಂಬಾ ಚೆನ್ನಾಗೆಲ್ಲ ಆಟ ಆಡ್ತಿದ್ದಾರೆ. ವಾಲಿಬಾಲ್, ಥ್ರೋ ಬಾಲ್, ರನ್ನಿಂಗ್ ರೇಸ್ ಎಲ್ಲರೂ ಆಟ ಆಡ್ತಿದ್ದಾರೆ. ಸೊ ನಮಗೀಗ ರನ್ನಿಂಗ್ ರೇಸ್ ಇತ್ತು, ನನಗೆ 3rd place ಬಂತು. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಎಂಜಾಯ್ ಮಾಡ್ತಿದ್ದೀವಿ. ಜೆಸಿ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ವತಿಯಿಂದ ಇವತ್ತು ಕೆಸರುಗದ್ದೆ ಸ್ಪರ್ಧೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಈ ವರ್ಷ ಜೆಸಿಗಳಿಗಾಗಿ ಇದೊಂದು ವಿಶೇಷ ಸ್ಪರ್ಧೆಯನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಈಗ 2 ತಿಂಗಳ ಹಿಂದೆ ಒಂದು ಕ್ರಿಕೆಟ್ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡಿಕೊಂಡು ತುಂಬಾನೇ ಜೆಸಿ ಸದಸ್ಯರೆಲ್ಲ ತುಂಬಾನೇ ಆಕ್ಟಿವ್ ಆಗಿ ಈ ಒಂದು ಕ್ರಿಕೆಟ್ನಲ್ಲಿ ಭಾಗವಹಿಸಿದ್ವಿ. ಈಗ ಇವತ್ತು ಕೆಸರುಗದ್ದೆ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡ್ಕೊಂಡಿದ್ದೇವೆ. ನಿಜಕ್ಕೂ ಇದೊಂದು ತುಂಬಾನೇ ಸಂತೋಷ ಆಗ್ತಿದೆ. ಯಾಕಂದ್ರೆ ನಾವು ಇಲ್ಲಿವರೆಗೂ ಯಾವತ್ತು ಕೆಸರುಗದ್ದೆ ಓಟನ ನೋಡಿದ್ವಿ ಅಷ್ಟೇ, ಯಾವತ್ತು ಭಾಗವಹಿಸಿರ್ಲಿಲ್ಲ. ಇವತ್ತು ಇಲ್ಲಿ ಭಾಗವಹಿಸ್ತಿದ್ದೀವಿ. ನಮಗೆಲ್ಲ ಜೆಸಿಗಳಿಗಾಗಿ, ಜೆಸಿ ಕುಟುಂಬಕ್ಕಾಗಿ ಆಯೋಜನೆ ಮಾಡಿದಂತ ಜೆಸಿ ಕ್ಲಬ್ ವತಿಗೆ ಅವರಿಗೋಸ್ಕರ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ನಮಗೆ ಕೆಸರುಗದ್ದೆ ಓಟ ಸ್ಪೋರ್ಟ್ಸ್ ಇದು ಆಟ ಅಂದ್ರೆ ಏನೂ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಬಂದಿರೋದು. ಎಂಜಾಯ್ ಮಾಡೋಣ ಅಂತ ಮಾಡ್ಕೊಂಡೇ ಬಂದ್ವಿ. ಇವರೊಂದು ಅವಕಾಶ ನಮಗೆ ಕಲ್ಪಿಸಿಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಅದರಲ್ಲೇ ಮುಳುಗೋಗಿದ್ದೀವಿ, ಆದ್ರೂ ನಾವು ಕೆಸರಲ್ಲಿ ಇದ್ದೀವಿ ಅಂತ ಏನು ಅನ್ನಿಸ್ತಾ ಇಲ್ಲ. ಇದು ಗ್ರಾಮೀಣ ಕ್ರೀಡೆಯನ್ನ ಉತ್ಸಾಹಭರಿತವಾಗಿ ಇವರು ಮುಂದೆ ತರೋಣ ಅಂತ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಇದೇ ಫಸ್ಟ್ ಮಾಡ್ತಿದ್ದಾರೆ ಇವರು. ನಾವು ರನ್ನಿಂಗ್ ರೇಸ್ ಆಟ ಆಡಿದ್ವಿ, ಆಮೇಲೆ ಡ್ಯಾನ್ಸ್ ಮಾಡ್ತಿದ್ರು, ಡ್ಯಾನ್ಸ್ ಆಡಿದ್ವಿ. ಮೊದಲು ಹೆಂಗ್ ಇಳಿಯೋದಪ್ಪ ಅದ್ರಲ್ಲಿ ಕೆಸರಲ್ಲಿ ಅಂತ ಅನ್ಕೊಂತಿದ್ವಿ. ಇಳಿದ್ಮೇಲೆ ಗೊತ್ತಾಯ್ತು ಏನು ಅನ್ಸಲ್ಲ ಇದರಲ್ಲಿ ಅಂತ. ತುಂಬಾ ಎಂಜಾಯ್ ಮಾಡಿದ್ವಿ. ಈ ಸಂಸ್ಥೆಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ನಮ್ಮ ಸ್ಪೋರ್ಟ್ಸ್ ಹಾಗೂ ಕಲ್ಚರ್ ಕ್ಲಬ್ ವತಿಯಿಂದ ಇವತ್ತು ಕೆಸರುಗದ್ದೆ ಆಟವನ್ನು ಆಯೋಜನೆ ಮಾಡಿದ್ದೀವಿ. ಯಾಕೆಂದರೆ ಸಮಾಜಕ್ಕೆ ಏನೇನು ಬೇಕು ಎಲ್ಲಾನು ಕೊಡ್ತಿರೋಂಥ ಸಂಸ್ಥೆ ನಮ್ಮ ಜೆಸಿ ಸಂಸ್ಥೆ ಕೊಡ್ತಾ ಇದೆ. ಅದಕ್ಕಾಗಿ ಇನ್ನೊಂದಷ್ಟು ಜನಗಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ನ ಕೊಡಬೇಕು ಅಂತಂದೇಳಿ ಕೆಸರುಗದ್ದೆ ಆಟವನ್ನು ಆಯೋಜನೆ ಮಾಡಿದ್ದೀವಿ. ಯಾಕಂತಂದರೆ ಇಂದಿನ ಆಧುನಿಕ ಯುಗದಲ್ಲಿ ನಾವು ತುಂಬ ಫಾಸ್ಟು ಅಂತಂದು ಹೇಳ್ಬಿಟ್ಟು ನಾವು ವೈಜ್ಞಾನಿಕವಾಗಿ ಹೋಗ್ತಾ ಇದ್ದೀವಿ ಹೊರತು ನಾವು ನಮ್ಮ ಸಂಪ್ರದಾಯವನ್ನು ಮರಿತಾ ಇದ್ದೀವಿ. ಇದರಿಂದ ನಮ್ಮ ಆರೋಗ್ಯನೇ ಹೆಚ್ಚುತ್ತಾ ಇದೆ. ಹಾಗೆ ರೈತರ ಬಗ್ಗೆ ಕಾಳಜಿಯನ್ನು ಯಾರಿಗೂ ಇಲ್ಲ. ಇವತ್ತು ಆ ಗದ್ದೆನಲ್ಲಿ ಬಿದ್ದಾಗಲೇ ಗೊತ್ತಾಗೋದು ಅವರ ಕಷ್ಟ ಏನು ಅಂತಂದೇಳಿ. ಅದ್ರ ಜೊತೆಗೆ ಮನೋರಂಜನೆಯನ್ನು ಕೊಡಬೇಕಾಗಿದೆ. ಈಗ ಬರೀ ಆರ್ಟಿಫಿಷಿಯಲ್ ಸ್ಪೋರ್ಟ್ಸ್ ಬದಲು ಈ ಸಾಂಪ್ರದಾಯಿಕ ಕ್ರೀಡೆಯನ್ನ ಮರಿಬಾರ್ದು. ನಾವು ಅದನ್ನ ನಮ್ಮ ಮುಂದಿನ ಜನರೇಷನ್ಗೂ ತಗೊಂಡೋಗ್ಬೇಕು ಅನ್ನೋ ಎಲ್ಲಾ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇಂದು ಕೆಸರುಗದ್ದೆ ಆಟವನ್ನ ಆಯೋಜನೆ ಮಾಡಿದೀವಿ. ನಾನು ರನ್ನಿಂಗ್ ರೇಸ್ ಆಟಾಡ್ದೆ. ನಾನು ಈಗ ಫಸ್ಟ್ ಟೈಮ್ ಆಟಾಡ್ತಿರೋದು. ಕೆಸರುಗದ್ದೆ ಆಡೋಕೆ ಹೇಗೆ ಅನಿಸ್ತಾ ಇದೆ? ತುಂಬಾ ಎಂಜಾಯ್ ಅನಿಸ್ತಾ ಇದೆ ಆಟಾಡಕ್ಕೆ.